ಸ್ಯಾಲ್ರಿ ಬೆಂಚ್ ಮಾರ್ಕ್ ಅಂತ ಹೇಳಿದಾಗ ಎಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದೆ, ರೈಟ್? ಸೊ ಯೂಶಲಿ ನಾವು ಹೇಗೆ ಸ್ಯಾಲ್ರಿನ ಕಂಪೇರ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸಿಗೆ ಕಂಪೇರ್ ಮಾಡ್ತೇವೆ. ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ, ಕೆಲವೊಬ್ಬರಿಗೆ ಹೆಚ್ಚಿರುತ್ತೆ. ನಮಗೆ ಒಂದೆಲ್ಲೋ ಎವರೇಜ್ ಬಂದಾಗ ಓಕೆ ಸಮಾಧಾನ ಪಡ್ಕೊಳ್ತೇವೆ. ಬಟ್ ಇಟ್ಸ್ ಅ ರಾಂಗ್ ವೇ ಆಫ್ ಬೆಂಚ್ ಮಾರ್ಕಿಂಗ್ ಅವರ್ ಸ್ಯಾಲ್ರಿ. ಸ್ಯಾಲ್ರಿ ಬೆಂಚ್ ಮಾರ್ಕ್ ಅಂತ ಬರುತ್ತೆ ಆ್ಯಸ್ ಪರ್ ದ ಮಾರ್ಕೆಟ್. ಮಾರ್ಕೆಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಎಮರ್ಜಿಂಗ್ ಟೆಕ್ನಾಲಜಿಲಿ ವರ್ಕ್ ಮಾಡ್ತೀರಾ ಆವಾಗ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ನ 4 ಪಟ್ಟು ಸ್ಯಾಲ್ರಿ ಸಿಗಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಉದಾಹರಣೆ ಕೊಡ್ತೇನೆ. ವಿ ವಿಲ್ ಟೇಕ್ ಎಕ್ಸಾಂಪಲ್, ಎಲ್ರಿಗೂ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಬೇರೆ ಬೇರೆ ಡೊಮೇನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ ಮ್ಯಾನ್ಯುವಲ್ ಟೆಸ್ಟಿಂಗ್ ವಿತ್ 10 years ಎಕ್ಸ್ಪೀರಿಯನ್ಸ್, ಅವ್ರಿಗೆ ಸಿಗೋದು 1 ಪಟ್ಟು ಮಾತ್ರ, 1x. ಅಂದರೆ 10 years into 1 ಅಂತ ಹೇಳಿದಾಗ 10 ಲಕ್ಷ ಪ್ಯಾಕೇಜ್. ಅದೇ ಥರ ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ ಡೆವಲಪ್ಮೆಂಟ್, ರೈಟ್? ಜಾವಾ ಆಗಿರಲಿ ಅಥವಾ ಲೆಗಸಿ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾರೆ, ಅವರಿಗೆ 2x ಮಾತ್ರ ಸಿಗುತ್ತೆ. 10 ವರ್ಷ ಇಂಟು 2x ಮಾಡಿದಾಗ 20 ಲಕ್ಷ ಪ್ಯಾಕೇಜ್. ಅದೇ ಥರ ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ ಸಪೋರ್ಟ್, ರೈಟ್? ಪ್ರೊಡಕ್ಷನ್ ಸಪೋರ್ಟಲ್ಲಿ ಇರ್ತಾರೆ, ಟೆಕ್ ಸಪೋರ್ಟಲ್ಲಿ ಇರ್ತಾರೆ, ಅವರಿಗೆ ಹಬ್ಬಬ್ಬ ಅಂತ ಹೇಳಿದ್ರೆ 0.5 ಇಂದ 0.75x 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಲೆಕ್ಕಾಚಾರ ಹಾಕುವಾಗ 5 ಲಕ್ಷದಿಂದ 10 ಲಕ್ಷ ಪ್ಯಾಕೇಜ್ ಮಾತ್ರ ಸಿಗುತ್ತೆ. ಬಟ್ ವೇರ್ ಆಸ್ ಸಂಬಡಿ ಹೂ ಇಸ್ ವರ್ಕಿಂಗ್ ಇನ್ ಎಮರ್ಜಿಂಗ್ ಟೆಕ್ನಾಲಜಿ ಲೈಕ್ ಕ್ಲೌಡ್ ಆಗಿರ್ಬೋದು, ಡೆವಾಪ್ಸು, ಸೈಬರ್ ಸೆಕ್ಯೂರಿಟಿ, ಜನರೇಟಿವ್ AI, ಪ್ರಾಂಪ್ಟ್ ಇಂಜಿನಿಯರಿಂಗ್, ಯಾರು ಅದರಲ್ಲಿ ವರ್ಕ್ ಮಾಡ್ತಾರೆ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಇಂಟು 4 ಪಟ್ಟು ಸ್ಯಾಲರಿ ಸಿಗ್ತದೆ. That means he or she should be getting 40 lakh package. So this is what a market benchmark is. ನಾವು ಯೂಶಲಿ ದೊಡ್ಡ ಮಿಸ್ಟೇಕ್ ಮಾಡ್ತೇವೆ ಅಂತ ಹೇಳಿದ್ರೆ, ಇಂಟರ್ವ್ಯೂಸ್ ನಡೀತಾ ಇರುತ್ತೆ. ಫೈನಲಲ್ಲಿ ನೆಗೋಷಿಯೇಷನ್ ಬಂದಾಗ ಹೌ ಮಚ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಅಂದಾಗ ಆ್ಯಸ್ ಪರ್ ದ ಮಾರ್ಕೆಟು, ಪ್ಲೀಸ್ ಗಿವ್ ಮಿ 30% ಹೈಕ್, ಪ್ಲೀಸ್ ಗಿವ್ ಮಿ 50% ಹೈಕ್ ಆ್ಯಸ್ ಪರ್ ದ ಮಾರ್ಕೆಟ್. ಅವ್ರು ಕೇಳ್ತಾರೆ ವಾಟ್ ಈಸ್ ಆ್ಯಸ್ ಪರ್ ದ ಮಾರ್ಕೆಟ್, ರೈಟ್? ಸೊ ಮಾರ್ಕೆಟ್ ಈಸ್ ನಥಿಂಗ್ ಬಟ್ ದ ಮಾರ್ಕೆಟ್ ಬೆಂಚ್ ಮಾರ್ಕ್. ಆಲ್ವೇಸ್ ನೆನಪಿಟ್ಕೊಳ್ಳಿ, ನೀವು ಯಾವಾಗ ಎಮರ್ಜಿಂಗ್ ಟೆಕ್ಕಲ್ಲಿ ಇರ್ತೀರಾ 4 ಪಟ್ಟು ಸ್ಯಾಲ್ರಿ ಸಿಗಲೇಬೇಕು. ಇಫ್ ಯು ಆರ್ ಗೆಟಿಂಗ್ ಲೆಸ್ ದೆನ್ ದ್ಯಾಟ್ ಮೀನ್ಸ್ ನೀವು ಈದರ್ ನಿಮ್ಮ ಹತ್ರ ಸ್ಕಿಲ್ಸ್ ಇಲ್ಲ ಕರೆಕ್ಟ್ ಆಗಿರೋದು, ಅಥವಾ ಯು ಆರ್ ನಾಟ್ ಇನ್ ಅ ರೈಟ್ ಕಂಪನಿ, ಆರ್ ಆಲ್ಸೋ ಯು ಮೈಟ್ ಹ್ಯಾವ್ ನಾಟ್ ಮೇಡ್ ಅ ಸ್ವಿಚ್ ಇನ್ ದ ರೈಟ್ ಟೈಮ್. ಕೆಲವೊಬ್ರು ಕಂಫರ್ಟ್ ಆಗಿ 10 ವರ್ಷ ಒಂದೇ ಕಂಪನಿಯಲ್ಲಿ ಇರ್ತಾರೆ, ಎವ್ರಿ ಇಯರ್ ಹಬ್ಬ ಅಂತ ಹೇಳಿದ್ರೆ 10-12%, ಎಸ್ಪೆಷಲಿ IT ಸರ್ವಿಸಸ್ ಕಂಪನಿಲಿ 10-12% ಮ್ಯಾಕ್ಸಿಮಮ್ ಹೈ ಕೊಡ್ತಾರೆ.